ಬಾಗಲಕೋಟೆ ಜಿಲ್ಲೆಯ ಕೊಣ್ಣೂರ ಗ್ರಾಮದಲ್ಲಿ ಕರಿಸಿದ್ದೇಶ್ವರ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಆಂಧ್ರಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಜಮಖಂಡಿ ತಾಲೂಕಿನಿಂದ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದ ಭಕ್ತರಿಗೆ ಎಳೆನೀರು, ತಂಪು ಪಾನೀಯಗಳು ಸೇರಿದಂತೆ ವಿವಿಧ ಪ್ರಸಾದ ವಿತರಣೆ ಮಾಡಿ ಮಾನವೀಯ ಸೇವೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಹಾಗೂ ಪ್ರಮುಖರಾದ ಹನುಮಂತ ಮೆಳ್ಳಿಗೇರಿ ಮಾತನಾಡಿ, ನಮ್ಮ ಯೂನಿಯನ್ ಹಾಗೂ ನಮ್ಮ ಗ್ರಾಮದ ಅನ್ನಪೂರ್ಣೇಶ್ವರಿ ಹೋಟೆಲ್ ಮಾಲೀಕ ಮುದಿಯಪ್ಪ ಮರನೂರು ಅವರು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಭಕ್ತರಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಭಕ್ತರಿಗೆ ನೆರವಾಗುವುದು ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. ಭಕ್ತರಿಗೆ ಎಳನೀರು ಸೇವೆ ಸಲ್ಲಿಸಿದ ಮುದಿಯಪ್ಪ ಮರನೂರು ಅವರು ಸಹ ಮಾತನಾಡಿ, ಪಾದಯಾತ್ರೆ ಮೂಲಕ ದೂರ ಪ್ರಯಾಣ ಮಾಡುವ ಭಕ್ತರಿಗೆ ಶಕ್ತಿ ನೀಡುವ ಉದ್ದೇಶದಿಂದ ಈ ಸೇವಾ ಕಾರ್ಯವನ್ನ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಯೂನಿಯನ್ ಉಪಾಧ್ಯಕ್ಷ ಯಲ್ಲಪ್ಪ ಹೆಗ್ಗಣ್ಣನವರ, ಕಾರ್ಯದರ್ಶಿ ರವಿ ಕಾಂಬ್ಳೆ, ಖಜಾಂಚಿ ರವಿ ಇರಗರ, ಪ್ರಮುಖರಾದ ಸಂಜಯ್ ಮೇತ್ರಿ, ವಿಜಯ್ ಚಲವಾದಿ, ರಾಮಣ್ಣ ಗೋಣಿ, ಪರಸಪ್ಪ ಇರಗಾರ, ರಮೇಶ್ ಮುದ್ದೆನ್ನವರ, ಶಿವಾನಂದ ಹುಗಾರ, ಶೇಖರ್ ಭಜಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾದಿಂದ ಕೊಣ್ಣೂರು ಗ್ರಾಮದ ಮುದಿಯಪ್ಪ ಗದಿಯಪ್ಪ ಮರ್ನೂರು ಇವರು ನನ್ನ ಸೇವಾ ಪ್ರತಿನಿತ್ಯ ವರ್ಷದಂತೆ ಈ ವರ್ಷವೂ ಎಳನೀರು ಸೇವೆ, ಬಜಿ, ನನ್ನ ಹೋಟೆಲ್ದಾಗ ಅನ್ನಪೂರ್ಣೇಶ್ವರಿ ಹೋಟೆಲ್ದಾಗ ಏನು ಸಿಗುತ್ತೆ ಎಲ್ಲ ಥರ ಅನ್ನದಾನ ವರ್ಷಕ್ಕೊಮ್ಮೆ ಜೊತೆ ಹೆಚ್ಚಿನ ಮಾಡುವಂಥ ಶಕ್ತಿ ಭಗವಂತ ನನಗೆ ನೀಡಿ, ನನ್ನ ತಾಯಿ ಕೃಪೆಯಿಂದ ತಾಯಿ ಸಲುವಾಗಿ ನಾನು 4-5 ವರ್ಷ ಆಯಿತು. ನಾನು ತಾಯಿ ಸೇವಾದಿಂದ ತಾಯಿ ಸಂಬಂಧ ಮಲ್ಲಿಕಾರ್ಜುನ ಪ್ರತಿ ವರ್ಷದಂತೆ ಇವತ್ತು ಸದಾಕಾಲ ನಡೆಸ್ಕೊಡ್ತೀನಿ. ಇನ್ನೂ ನಾವು ಜೀವಂತ ಇರುವವರೆಗೂ ಅವನ ಅನ್ನ ಪ್ರಸಾದ ಸಾಕ್ಷಾತ್ ಭಗವಂತ ನನಗೆ ನಡೆಸ್ಕೊಡೋಕೆ ಮಾಡಲಿ, ಶಕ್ತಿ ನೀಡಲಿ ಅನ್ನೋದು ಒಂದು ಎಷ್ಟ ಕೋರಿಕೆ. ಕೊಣ್ಣೂರು ಕರಿಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಅನ್ನಪೂರ್ಣೇಶ್ವರಿ ಹೋಟೆಲ್ ನಂದು ಇರುತ್ತದೆ. ಮುದಿಯಪ್ಪ ಗದಿಯಪ್ಪ ಮರ್ನೂರು. ನಮಸ್ಕಾರ. ಬಾಗಲಕೋಟೆ ಜಿಲ್ಲಾದ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಿಂದ ನನ್ನ ಹೆಸರು ಆನಂದ್ ಮೇತ್ರಿ, ಆಟೋ ಸ್ಟಾಫಿನ ಅಧ್ಯಕ್ಷರು. ಹಾಗೂ ಸುಮಾರು ಒಂದು 2013ರಿಂದ ಶ್ರೀಶೈಲ ಪಾದಯಾತ್ರೆ ಹೋಗುವ ಭಕ್ತಾದಿಗಳಿಗೆ ನಾವು ಎಳನೀರು, ಸರ್ಬತ್ತು ಹಲವಾರು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಸಂಘಟನೆ ವತಿಯಿಂದ ನಾವು ಎಲ್ಲರೂ ಪರವಾಗಿ ನಿಂತು ಮಾಡ್ತಾ ಇದ್ದೀವಿ. ಹಾಗೂ ಎಳನೀರ ಇವಸ್ತನು ಮುದಿಯಪ್ಪ ಗದಿಯಪ್ಪ ಮುದಿಯಪ್ಪ ಮರನೂರವರು, ಅನ್ನಪೂರ್ಣೇಶ್ವರ ಹೋಟೆಲ್ದವರು, ಅವರು ಕೂಡ 2000 ಕಾಯಿಗಳನ್ನು ಕೊಟ್ಟು ಸಹಾಯ ಮಾಡ್ತಿದ್ದಾರೆ. ಯಾವ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಕೊಣ್ಣೂರ ಗ್ರಾಮದಲ್ಲಿ ಸತತವಾಗಿ 2013ನೇ ಇಸ್ವಿಯಿಂದ ಇವತ್ತಿನವರೆಗೆ ಆದರೂ ಕೂಡ ಎಳನೀರು ಸೇವೆ, ಶರಬತ್ತು ಸೇವೆ ಹಾಗೂ ಇನ್ನುಳಿದ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಎಳನೀರು ಸೇವೆಯನ್ನು ಕೊಡ್ತಕ್ಕಂಥವರು ಗದಿಯಪ್ಪ ಮರನೂರು ಇವರಾದರೂ ಕೂಡ ಪ್ರತಿ ವರ್ಷ ಕೂಡ 2000 ಎಳನೀರು ಕಾಯಿಗಳನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲ ರಿಕ್ಷಾ ಸ್ಟಾಫಿನ ಎಲ್ಲರೂ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶರು ಎಲ್ಲರೂ ಒಕ್ಕಟ್ಟಾಗಿ 13 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಗ್ರಾಮದ ಸರ್ವ ಸದಸ್ಯರು, ಗ್ರಾಮದ ಗುರು ಹಿರಿಯರು, ಸುತ್ತಮುತ್ತ ಗ್ರಾಮದ ಎಲ್ಲ ಈ ಶ್ರೀಶೈಲ ಭಕ್ತಾದಿಗಳು ಇದಕ್ಕೆ ಸಹಾಯ ಸಹಕಾರ ಮಾಡುತ್ತಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಕರಿಸಿದ್ದೇಶ್ವರ ರಿಕ್ಷಾ ಸ್ಟಾಫಿನ ವತಿಯಿಂದ ಎಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರೂ ಕೂಡ ಭಗವಂತ ಮಲ್ಲಿಕಾರ್ಜುನ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಿ ಅಂತೇಳಿ ಅದಕ್ಕೆ ಬೇಡಿದರು.